ಇದು ಹರಳಹಳ್ಳಿ ಅಂತ ವಿಜಯನಗರ ಜಿಲ್ಲೆ, ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಲ್ಲಿದೆ. ನೋಡಿ, ಕೆತ್ತನೆ ತುಂಬ ಚೆನ್ನಾಗಿದೆ. ಚಾಲುಕ್ಯರ ಕಾಲದ್ದಂತೆ ಇದು ಗುಡಿ. ಬಸವಣ್ಣ, ಈಶ್ವರ ಕಾಣಿಸ್ತಾರೆ. ಈಶ್ವರ ಇದೆ ಒಳಗೆ, ಲಿಂಗ. ನಾಗಪ್ಪಗಳು, ಬಸವಣ್ಣ, ಇಲ್ಲೂ ಒಂದು ಲಿಂಗ ಇದೆ. ಇಲ್ಲೊಂದು ಲಿಂಗ ಇದೆ. ಅದೇ ಗರ್ಭಗುಡಿ, 3 ಗರ್ಭಗುಡಿಗಳು, 3 ಗರ್ಭಗುಡಿಲೂ ಲಿಂಗಗಳಿದ್ದಾವೆ. ಫೋಟೋ ತೆಗಿಲಿಲ್ಲ. ಇಲ್ಲಿ ಮೆಟ್ಲು ಹತ್ತಬೇಕು. ಇದು ಗಣೇಶ, ಇದು ಸಿಂಹ, ಇಲ್ಲೊಂದು ಈಶ್ವರ ಇದೆ. ಒಳಗೋಗಿ ಇಲ್ಲೊಂದು ಈಶ್ವರ ಇದೆ. 3 ಗರ್ಭಗುಡಿ, 3 ಗರ್ಭಗುಡಿಯಲ್ಲೂ ಒಂದೊಂದು ಈಶ್ವರ ಇದೆ. ಇಲ್ಲಿ ಬಸವಣ್ಣನ ಹತ್ರ ಒಂದೇ ಇದೆ. 3 ಈಶ್ವರಕ್ಕೂ ಒಂದೇ ಬಸವಣ್ಣ. ನೋಡಿ, ಇಲ್ಲೆಲ್ಲ ಮೇಲೆಲ್ಲ ಕೆತ್ತನೆ ಎಷ್ಟು ಚೆನ್ನಾಗಿದೆ. 3, 6 ಮೇಲೆ 3, 4, 8 ದೇವರಿದೆ ಮೇಲೆ. ಏನಂತ ಗೊತ್ತಿಲ್ಲ. ಇದೆಲ್ಲ ಸೂರಲ್ಲಿ ಮಾಡಿರೋ ಕೆತ್ತನೆ. ಕಂಬಗಳು, ಹರಳಹಳ್ಳಿ ಅನ್ನೋ ಕಡೆ ಇರೋ ದೇವಸ್ಥಾನ ಇದು. 4 ಕಂಬ ಇದೆ. ಹೆಸರು, ಅಡ್ರೆಸ್. ಯಾರ್ಯಾರು ಗುಡಿ ನೋಡಕ್ಕೆ ಬಂದಿದ್ರಂತನ? ಬೆಂಗಳೂರು. ಇಲ್ಲೇ ಇರ್ತೀರೇನು ನೀವು? ಏನು ದೇವಸ್ಥಾನ ಅಂದರೆ? ಹರಳಹಳ್ಳಿ ಊರು. ದೇವಸ್ಥಾನ, ಗುಡಿ ಸೋಮೇಶ್ವರ. ಅಲ್ಲೂ ಬೋರ್ಡ್ ನೋಡಿ ಮರ್ತು. ಸೋಮೇಶ್ವರನ ಗುಡಿ, ಚಾಳುಕ್ಯರು ಕಟ್ಟಿಸಿರೋ ಗುಡಿ ಇದು.
ಕೆತ್ತನೆ ನೋಡ್ರಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಕೆತ್ತನೆ. ಇದು ಮಾಡಬೇಕು ಅಂದರೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ರು ಆಗಲ್ಲ. ನಾವು ಬೇಲೂರು ಹಳೆ ಬೀಡಲ್ಲಿ ನೋಡ್ತೀವಲ್ವಾ, ಸೇಮ್ ಅದೇ ಥರ ಇದೆ ಗುಡಿ. ಕೋಟಿಗಟ್ಟಲೆ ಖರ್ಚು ಮಾಡಬೇಕು. ಇವನ್ ಕಡೂರು ಕಡೆನೂ ಚೆನ್ನಾಗಿತ್ತಲ್ಲ, ಎಲ್ಲ ಹಳೆಯ ದೇವಸ್ಥಾನಗಳು. ಕಡೂರು ಸುತ್ತಮುತ್ತಲು ಸುಮಾರು ಒಂದು 200ರಿಂದ 300 ಹಳೆ ದೇವಸ್ಥಾನ. ನಾವು 5 ವರ್ಷ ಇದ್ವಿ, 6 ವರ್ಷ ಇದ್ದೆ. 6 ವರ್ಷದಲ್ಲಿ ಸುಮಾರು ದೇವಸ್ಥಾನಗಳು ನೋಡಬೇಕು. ನಮ್ಗೆ ಅದೊಂದು ಹುಚ್ಚು, ಈ ಹಳೆ ನೋಡೋದಕ್ಕೆ. ಅವ್ರು ಅಷ್ಟು ಕಷ್ಟಪಟ್ಟು ಗುಡಿ ಕಟ್ಟಿದಾರ ಅಂದ್ರೆ ನಾವು ನೋಡ್ಬೇಕಲ್ಲ ಕಣ್ಣ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಫೋಟೋ ತೆಗಿಸ್ಕೊಂಡ ಈ ಕಡೆ.